ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ. ಇದೇ ಸಂದರ್ಭದಲ್ಲಿ ದಲಿತ್ ಸಂಘರ್ಷ ಸಮಿತಿ ಬಾಲ್ಕಿ ತಾಲೂಕಾ ಡೆಸ್ ಪ್ರೆಸಿಡೆಂಟ್ ರಾಜ್ಕುಮಾರ್ ಬೌದಿ, ದಲಿತ್ ಸಂಘರ್ಷ ಸಮಿತಿ ತಾಲೂಕಾ ಬಾಲ್ಕಿ ಸಂಜು ಕುಮಾರ್ ಹೈವೇಕಟ್ಟೆ, ಡೆಸ್ ಪ್ರೆಸಿಡೆಂಟ್ ಬಾಲ್ಕಿ ದಲಿತ್ ಸಂಘರ್ಷ ಸಮಿತಿ ಡೆಸ್ ತಾಲೂಕಾ ಬಾಲ್ಕಿ ಪ್ರೆಸಿಡೆಂಟ್ ಶಿವಕುಮಾರ್ ಮಹಾತ್ರೆ ರವರು ಪಾಲ್ಗೊಂಡು ನಮ್ಮ ಮಾಧ್ಯಮದ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತಿನ ದಿವಸ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಮ್ಮ ಒಳ ಮೀಸಲಾತಿ ಈ ವಿಚಾರದಲ್ಲಿ ನಾವು ಪ್ರತಿಭಟನೆ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಸರ್ಕಾರ ನಮಗೆ ನ್ಯಾಯ ಕೊಡಲಿಲ್ಲದಿದ್ದರೆ ABC ಏನು ಮಾಡಿದರೆ ಅದು ABC ತೆಗೆದು ಹಳೆ ಮೀಸಲಾತಿ ಜಾರಿ ಮಾಡಬೇಕು. ಅದರ ಒಂದು ವೇಳೆ ಹಳೆ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ನಾವು ಬರ್ತಾ ದಿನಗಳಲ್ಲಿ ಈ ಬೆಂಗಳೂರಲ್ಲಿ ಜಿಲ್ಲೆ ಮೂಲೆ ಮೂಲೆಯಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೇವೆ ಎಂದು ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಹಾಗೂ ಈ ಭಾಸ್ಕರ್ ಹಾಗೂ ಮಂಡ್ಯ ಕೃಷ್ಣ ಹಾಗೂ ಅವರೇನೇನು ಹೇಳ್ತಿದಾರ ನಾವು ರಕ್ತಪಾತ ಮಾಡ್ತೇವೆ ಎಂದು, ನೀನು ರಕ್ತಪಾತ ಮಾಡು ನೋಡು, ನಾವು ಬಾಬಾ ಸಾಹೇಬ್ ಸಂವಿಧಾನ ಏನು ತಾಕತ್ತಿದೆ ಎಂದು ನಾವು ನಿನಗೆ ತೋರಿಸ್ತೇವೆ ಎಂದು ಈ ವೇದಿಕೆ ಮುಖಾಂತರ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾಲ್ಗೆ ಮೇಲೆ ಬಿಗಿ ಹಿಡಿದು ಮಾತಾಡು, ಸರಿಯಾಗಿರ್ತದ. ನೀನು ಕಾನೂನು ಪ್ರಕಾರ ಒಳ ಮೀಸಲಾತಿ ಕೇಳು, ಅದಕ್ಕೆ ನ್ಯಾಯ ಸಿಗ್ತದೆ. ನೀನು ತನ್ನ ಮನಸ್ಸಿಗೆ ಬಂದರೆ ಮಾತಾಡಿದ್ರೆ ನಾವು ಬಲಗಡೆ ಸಮಾಜದವರು ನಾವು ಸುಮ್ಮನೆ ಕೊಡಲ್ಲ ಅಂದಿ ಈ ವೇದಿಕೆ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತೇವೆ. ನನಗೆ ಎರಡು ಮಾತಾತ ಆಳ ಕೊಟ್ಟಂತ ಮಾಧ್ಯಮರಿಗೆ ಧನ್ಯವಾದ ಹೇಳ್ತಾ ನಾನು ರಾಜ್ಕುಮಾರ್ ಬೋದ್ದೆ, DSS ತಾಲೂಕಾ ಬಾಲ್ಕಿ. ಎಲ್ಲರಿಗೂ ಜೈ ಭೀಮ್. ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ದಿನಾಂಕ 25/3/2026 ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಬಲಗೈ ಸಮಾಜದ ಒಂದು ದೊಡ್ಡ ಪ್ರತಿಭಟನೆ ಮಾಡೋದನ್ನು ನಾವು ಈಗಾಗಲೇ ಸರ್ಕಾರಕ್ಕೆ ತೋರಿಸಿಕೊಟ್ಟಿದ್ದೇವೆ. ಯಾಕಂದರೆ ಈ ಸರ್ಕಾರವನ್ನು ನಮ್ಮ ಬಲಗೈ ಸಮುದಾಯಕ್ಕೆ ಬಹಳ ಮಾಡುತ್ತಿದೆ. ಅದರ ಸಲುವಾಗಿ ತಾವು ಈ ನಮ್ಮ ಪ್ರತಿಭಟನೆಯನ್ನು ತಾವು ಬರುವ 27ನೇ ತಾರೀಕಿನ ಚಾಲಿಂದ ತಾವು ಮಾಡ್ತೀರಿ. ಮೊದಲಿನ ತರ ಏನಿತ್ತು 665 ಸೇಮ್ ಅದೇ ತರ ಇರ್ಬೇಕಂತ ತಮ್ಮಲ್ಲಿ ನಾವು ಎಂತ ಕೇಳ್ಕೊಳ್ತೇವೆ. ಒಮ್ಮೆಲೆ ತಾವು ಅದು ಚೇಂಜ್ ಮಾಡಿ ಬೇಕಾಟ್ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಬೃಹತ್ ಪ್ರಕ್ರಿಯೆಯನ್ನು ಮತ್ತೆ ಹಮ್ಮಿಕೊಂಡು ಬರುವಂತ ದಿನಮಾನಗಳಲ್ಲಿ ಈ ಸರ್ಕಾರಕ್ಕೆ ನಾವು ದಲಿತರು ತಕ್ಕ ಪಾಠ ಕಲಿಸಿದೆ ಅಂತ ಹೇಳ್ತಾ ಇವತ್ತು ನಾವು ಈ ಸರ್ಕಾರದಲ್ಲಿ ಸುಮಾರು 95% ಮತವನ್ನು ಹಾಕಿ ಈ ಕಾಂಗ್ರೆಸ್ ಸರ್ಕಾರವನ್ನು ನಾವು ತಂದಿದ್ದೇವೆ. ತಾವು ಇದರಲ್ಲಿ ಗಮನ ಇಟ್ಕೊಂಡು ತಾವು ಮುಂದೆ ಬರುವಂತ 27ನೇ ತಾರೀಕಿನ ಚಾಮುಂಡಿಯಲ್ಲಿ ಏನು ಎಲ್ಲರ ಜಿಲ್ಲೆ ನಿರ್ಣಯ ಕೈಗೊಳ್ಳಬೇಕಂತ ಹೇಳಿ ನಾವು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸರಿಯಾಗಿ ನಾವು ಬೀದರ್ ಜಿಲ್ಲೆಯಿಂದ ಬಂದಂತ ಬಾಲ್ಕಿ ತಾಲೂಕಿನ ಸಂತಕುಮಾರ್ ಮಾರುಕಟ್ಟೆ, DSS ತಾಲೂಕು ಸಂಚಾಲಕ ಬಾಲ್ಕಿ. ಹೋರಾಟ ಅಜ್ಞಾನಿಕವಾಗಿ ಏನು ವರದಿ ಸಲ್ಲಿಸಿದವರ ನಾಗಮೋಹನ್ ದಾಸ್ ಅದನ್ನು ಖಂಡಿಸಿ ಮುಂದೆ 27 ತಾರೀಕಿಗೆ ಸರ್ಕಾರ ಸಚಿವ ಸಂಪುಟ ಕರೆದಿದೆ. ಆ ಸಚಿವ ಸಂಪುಟದಲ್ಲಿ ತಿರಸ್ಕಾರ ಮಾಡಬೇಕು. ಯಾಕಂದರೆ ಇದು ಮೊದಲೇ ಏನು ಹಿಂದಕ್ಕೇನು ಒಳ ಮೀಸಲಾತಿ ಇತ್ತು, ಅದ್ರ ಪ್ರಕಾರ ಏನಪ್ಪ ಮಾಡಬೇಕು. ಏನು ಒಳ ಮೀಸಲಾತಿ ಮಾಡಿ ಜಾರಿ ಮಾಡಿ ಏನು ಹುದ್ದೆ ತುಂಬ್ತಾ ಇದ್ದಾರೆ, ಅದಕ್ಕೆ ನಾವು ಬಿಡೋದಿಲ್ಲ. ಒಂದ್ ವೇಳೆ ಹಾಗಾದ್ರೆ ಮಾಡಿದರೆ ನಾವು ರಾಜ್ಯದಂತೆ ಇವತ್ತು ನಮ್ಮ ಬಲಗೈ ಸಮಾಜದ ವತಿಯಿಂದ ಹೋರಾಟ ಮಾಡಬೇಕಾಗ್ತದೆ. ಯಾಕಂದ್ರೆ ಸುಮಾರು ವರ್ಷದಿಂದ ನಾವು ಇವತ್ತು ಗುಡಿಸಲು ಮುಕ್ತ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನಾವು ಈ ಒಳ ಮೀಸಲಾತಿಯನ್ನು ಖಂಡಿಸಿ ಏನು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರ, ಆ ಸಂಪೂರ್ಣವಾದೇನಪ್ಪ ಅಂದ್ರೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರ, ಹಾಗಾಗಿ ವರದಿ ಸಲ್ಲಿಸಿದಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದು ಗಮನದಲ್ಲಿ ಇಟ್ಟುಕೊಂಡು ನಾಳೆ ಬರುವಂತ ಸಚಿವ ಸಂಪುಟ 27 ತಾರೀಕಿಗೆ ಸಚಿವ ಸಂಪುಟ ಕರೆದಿದ್ದಾರ. ಹಾಗಾಗಿ ನಮಗೆ ಅನ್ಯಾಯ ಮಾಡದಂಗೆ ನಮಗೇನಪ್ಪ ಅಂತ ನ್ಯಾಯ ಕೊಡಬೇಕು. ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರ ಬರಬೇಕಾದ್ರೆ ಇವತ್ತು ಬಲಗೈ ಸಮಾಜ ಏನಪ್ಪ ಅಂದ್ರೆ 95% ಇದು ನಾವೇನೋ ಮತ ಕೊಟ್ಟಿದ್ದೇವೆ. ಒಂದು ವೇಳೆ ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಮುಂದೆ ಈ ಸರ್ಕಾರಕ್ಕೆ ಉಳಿದಾಳೆ ಇಲ್ಲ ಅಂತ ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ನನ್ನ ಹೆಸರು ಶಿವಕುಮಾರ್ ಮೇತ್ರೆ, ದಲಿತ ಸಂಘರ್ಷ ಸಮಿತಿ ಬಾಲ್ಕಿ ತಾಲೂಕಿನ ಸಂಚಾಲಕ.